ತಪ್ಪು ತಿಳ್ಕೊಬೇಡಿ, ನಿಮ್ಮ ತಂದೆ ವಯಸ್ಸಾಗಿದೆ ಅವ್ರಿಗೆ, ಅವ್ರ ಮೇಲೆ ಕೈ ಮಾಡೋದು ತಪ್ಪಲ್ವಾ? ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರೇ? ಬಿಡೆ ಕೈನ. ಲೀವ್ ಇಟ್. ಕೈ ಹಿಡಿಯೋ ಹಾಗೆ ಮಾಡಿರೋರು ನೀವು, ಕೈ ಬಿಡೋದಕ್ಕೆ ಏನು ಮಾಡಬೇಕೋ ನೀವೇ ಯೋಚನೆ ಮಾಡಿ. ಯಾಕೆ ಆಗ್ತಿಲ್ವಾ? ಮೊಬೈಲ್ ಹಿಡಿದು ಕೈ ಗಟ್ಟಿ ಮಾಡ್ಕೊಂಡಿರೋರು ನೀವು, ಹಳ್ಳಿಲಿ ನೀರು ಸೇದಿ ಕೈ ಗಟ್ಟಿ ಮಾಡ್ಕೊಂಡಿರೋರು ನಾವು. ಯಾಕೆ ಕಷ್ಟ ಆಗ್ತಿದ್ಯಾ? ನೀನು ಯಾರನ್ನು ಎದುರು ಹಾಕ್ಕೊಳ್ತಿದ್ಯಾ ಅನ್ನೋ ಅಂದಾಜಿಲ್ಲ ನಿನಗೆ. ಪಾರು ಬಿಟ್ಬಿಡಮ್ಮ, ಪಾರು ಬಿಡೆ. ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಏನೋ ಅಂತಾರೆ ದೊಡ್ಡ ಜನ ಅವರು, ಸುಮ್ಮನಿರಬೇಕು ನೀನು. ಅಮ್ಮ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನೀವು ಹೊರಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅಷ್ಟು ಧೈರ್ಯನೇ ನಿನಗೆ? ಲುಕ್ ಡೌನ್. ತಲೆ ತಗ್ಸು. ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ತಲೆ ತಗ್ಸೆ. ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೊಂದು ಹಾಕ್ಬಿಡು. ಮನೆಯಿಂದ ಆಚೆ ಬರಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೆ ಬಂದ್ವಿ ನೀವು ಇಲ್ಲಿ? ಗನಿ ಬಿಡ್ಬೇಡ ಅಂತ ಹೇಳಿರ್ಲಿಲ್ವ ಅವಳನ್ನ? ಕರ್ಕೊಂಡೋಗು. ಅಕ್ಕ, ನೀನು ಈ ಥರ ಬೇಜಾರಾಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಕ್ಕ. ಸ್ವಲ್ಪನಾದ್ರು ನಗಕ್ಕ ಅಕ್ಕ. ಈ ನಿನ್ನ ಪ್ರೀತಿ ತಮ್ಮಂಗೋಸ್ಕರನಾದ್ರೂ ನಗಕ್ಕ. ಈಗ ನಿನ್ನ ಅಕ್ತಿಯೋ ಇಲ್ವೋ? ಇದು ನಮ್ಮ ಪಾರು ಅಕ್ಕ ಅಂದ್ರೆ. ನಡಿ ಹೋಗೋಣ. ಅಲ್ಲಿ ನೋಡೋ ಅಮ್ಮವ್ರನ್ನ, ನಮ್ಮೂರಲ್ಲಿ ದೇವತೆನ ಸಿಂಗಾರ ಮಾಡಿ ಪಲ್ಲಕ್ಕಿಲ್ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ಕಾಣಿಸ್ತಿದಾರಲ್ಲ. ಅರಸನಕೋಟೆ ಅಖಿಲಾಂಡೇಶ್ವರಿ ಹಾಗೂ ರಘುರಾಮ್ ರವರ 25th ಇಯರ್ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಪ್ಲೀಸ್. ಎಲ್ರಿಗೂ ಸ್ವಾಗತ. ಅಖಿಲಾಂಡೇಶ್ವರಿ ಮಾತುಗಳನ್ನ ಮೀರಿರೋಳು, ಹೊಗಳಿಕೆನ ಹಿಂದೆ ಹಾಕಿರೋಳು, ಧೈರ್ಯಕ್ಕೆ ಮತ್ತೊಂದು ಹೆಸರು. ಮಮತೆಗೆ ಉತ್ತಮ ಉದಾಹರಣೆ ಇವಳು. ಮನೆ ಬೆಳಗಿಸೋದ್ರಿಂದ ಮಕ್ಕಳನ್ನ ಬೆಳೆಸೋವರೆಗೂ ಈಕೆಗೆ ಸರಿಸಾಟಿ ಯಾರೂ ಇಲ್ಲ. ತನ್ನ ಕನಸುಗಳನ್ನ ಸಾಕಾರಗೊಳಿಸಿ ತನ್ನದೇ ಆದ ಕೋಟೆನ ಕಟ್ಕೊಂಡಿರೋ ಇವಳಿಗೆ ಸರಿಸಮ ಯಾರೂ ಇಲ್ಲ. ತನ್ನ ಹತ್ರ ಹಣ ಇಲ್ಲದೆ ಇದ್ರು ತನ್ನನ್ನೇ ನಂಬ್ಕೊಂಡಿರೋರ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ಕಾಲ ನಾನು ನೋಡಿದ್ದೀನಿ. ದಾನ ಧರ್ಮ ಅಂತ ಉದಾರ ಮನಸ್ಸಿನಿಂದ ಸೇವೆ ಮಾಡಿರೋದನ್ನು ನಾನು ನೋಡಿದ್ದೀನಿ.
ಪ್ರಪಂಚದಲ್ಲಿ ಈಕೆಗೆ ತುಂಬ ದೊಡ್ಡ ಸ್ಥಾನ ಇದ್ದರೂ ಮನೆ ಸಂಸಾರ ಅಂತ ಬಂದಾಗ ಅಖಿಲಾಂಡೇಶ್ವರಿ ಅವರು ಹೆಂಡತಿಯಾಗಿ, ತಾಯಿಯಾಗಿ, ಮನೆ ನಡೆಸೋ ಹೆಣ್ಣಾಗಿ ಉತ್ತಮ ಉದಾಹರಣೆ. ಇಪ್ಪತ್ತೈದು ವರ್ಷಗಳು ಇವ್ರ ಜೊತೆ 25 ಕ್ಷಣಗಳ ಥರ ಕಳೆದು ಹೋಯ್ತು. ಇನ್ನು 200 ವರ್ಷಗಳ ಜೊತೆಗಿರು ಅಂದರೆ ನಿನ್ನ ಗೆಲುವಿನ ಮುಖ ನೋಡೋ ಆಸೆ ನನಗೆ. ನಿನ್ನ ಸಾಧನೆಗೆ ಸಾಥ್ ಕೊಡೋ ಆಸೆ ನನಗೆ. ಮತ್ತೊಂದು ಜನ್ಮ ಅಂತ ಇದ್ರೆ ಪ್ಲೀಸ್ ಮತ್ತೆ ನನ್ನನ್ನೇ ಗಂಡ ಅಂತ ಸ್ವೀಕಾರ ಮಾಡು. Wow, that was really touching, sir. Madam, please. ಇವರು ಮಾತು ಕಮ್ಮಿ, ಆಡಿದ್ರೆ ತೂಕದ ಮಾತೇ ಆಡೋದು. ಕಣ್ಣೀರು ಬರ್ಸ್ಬಿಟ್ರಿ ರಘು. ಇವತ್ತು ನಾನು ಏನೇ ಆಗಿದ್ರು ಈ ಕೋಟೆ, ಅಂತಸ್ತು, ಘನತೆ, ಗೌರವ ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ರಘು? ಗಂಡಿನ ಸಾಧನೆಯ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅಂತ ಹೇಳ್ತಾರೆ, ಆದರೆ ನನ್ನ ಬೆನ್ನ ಹಿಂದೆ ನೀವಿದ್ದೀರಿ ರಘು. ನಾನು ತಪ್ಪು ಮಾಡಿದಾಗ ತಿದ್ದಿ, ನನ್ನ ನಿರ್ಧಾರಗಳಿಗೆ ಬೆಂಬಲವಾಗಿ ನಿಂತು, ನಾನು ಕುಗ್ಗಿದಾಗ ಹೆಗಲು ಕೊಟ್ಟು, ನಾನು ಗೆದ್ದಾಗ ಮೂಲೆಯಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ದೀರಿ. ನಿಮ್ಮಂಥ ಗಂಡನ್ನ ಪಡೆಯೋದಕ್ಕೆ ನಾನು ಅದೆಷ್ಟು ಜನ್ಮಗಳ ಪುಣ್ಯ ಮಾಡಿದ್ನೋ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅಷ್ಟೇ ಸಾಲದು. ನನ್ನ ನೆರಳಾಗಿ ನನ್ನನ್ನು ಕಾಪಾಡಿ ಅಷ್ಟೇ. ಲೇ ಅಕ್ಕ, ನೀನು ಅಮ್ಮವ್ರನ್ನ ನೋಡಿದಾಯ್ತು ತಾನೆ, ನಡಿ ಮನೆಗೆ ಹೋಗೋಣ. ಏ ಸುಮ್ಮನಿರೋ, ಅಲ್ಲಿ ನೋಡು ಅಮ್ಮೋರ್ನ, ನಮ್ಮೂರು ಗ್ರಾಮ ದೇವತೆ ಥರ ಕಾಣಿಸ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿರೋಣ. ಗ್ರಾಮ ದೇವತೆ? ನೀನು ಇಲ್ಲೇ ನಿಂತಿರೋ, ಆ ಗ್ರಾಮ ದೇವತೆನೇ ಬಂದು ನಿಂಗೆ ಶಾಪ ಕೊಡೋದು. ಅಲ್ಲ, ಅಪ್ಪ ಇವಾಗ ತಾನೆ ನಿಂಗೆ ಬೈದಿದ್ರು ತಾನೆ. ನಾವಿಲ್ಲೇ ಇದ್ದೀವಿ ಅಂದರೆ ಏನೋ ಕಾದಿದೆ ಅಂತ ಅರ್ಥ. ಬಾರಕ್ಕ. ಏ ಗಣಿ ಗಣಿ ಗಣಿ, ನೀನು ನನ್ನ ಮುದ್ದು ಅಲ್ವಾ? ನೋಡು, ನಾವೆಷ್ಟು ದೂರದಲ್ಲಿದ್ದೀವಿ, ಅಲ್ಲಿ ಯಾರಿಗೂ ಕಾಣಿಸಲ್ಲ, ಅಪ್ಪಂಗೂ ಗೊತ್ತಾಗಲ್ಲ. ಒಂದು ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ. ಈಗ ಆದಿತ್ಯ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಆದಿತ್ಯ, ಪ್ಲೀಸ್. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ನನ್ನ ಇನ್ಸ್ಪಿರೇಷನ್, ನನ್ನ ಮೋಟಿವೇಶನ್, ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆಲ್ಲ ಕಾರಣ ನಮ್ಮಮ್ಮ. ಇಪ್ಪತ್ತೈದು ವರ್ಷಗಳ ಹಿಂದೆ
ನಮ್ಮಪ್ಪ ನಮ್ಮಮ್ಮಂಗೆ ಪ್ರೀತಿಯ ಸಂಕೇತವಾಗಿ ಕೊಟ್ಟಿದ್ದ ದಾಸವಾಳದ ಹೂವಿದು. ಇಪ್ಪತ್ತೈದು ವರ್ಷ ಆದರೂ ಅವ್ರ ಪ್ರೀತಿ ಹಾಗೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ವರ್ಷ ನಾನು ಇದನ್ನು ಕಾಪಾಡ್ಕೊಂಬಂದಿದ್ದೀನಿ. ಇದೆ ನಾನು ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್. ಈಗ ಎರಡನೇ ಮಗ ಪ್ರೀತಮ್ ಅವ್ರ ಸ್ಟೇಜ್ ಮೇಲೆ ಬರಬೇಕು. ಸಿಗಾಕೊಂಡ್ರು. ಪ್ರೀತಮ್ ಅವರು ಎಲ್ಲೇ ಇದ್ರು ಸ್ಟೇಜ್ ಮೇಲೆ ಬರಬೇಕು. ಪ್ರೀತು ಎಲ್ಲೋದ? ಪ್ರೀತಮ್ ಸರ್. ಪ್ರೀತು, ಓ ಕೊನೆಗೂ ಲೇಟ್ ಆದ್ರೂ ಪ್ರೀತಮ್ ಅವ್ರು ಬಂದ್ರು. ಅದು ಹಾರ ತರಕ್ಕೆ ಹೋಗಿದ್ದೆ. ಹಾಕೋಣ. ಡ್ಯಾಡ್, ಇದೇನಿದು ಪ್ರೀತಮ್ ಅವರೇ, ಬರೀ ಹಾರದಲ್ಲೇ ಮುಗಿಸ್ಬಿಟ್ರಾ? ನನ್ನ ಕೈ ಕೊಟ್ಟಿದ್ಯಲ್ಲ, ಮರ್ತ್ಬಿಟ್ಯಾ? ಹಾಂ, ಅದೇ ನೆನಪಿದೆ. ಅದು ನಾನು ಮರ್ತ್ಬಿಟ್ಟು ಅಲ್ಲಿ ಇಟ್ಬಿಡ್ತೀನಂತ ಅಣ್ಣಂಗೆ ಕೊಟ್ಟಿದ್ದೆ. ಥ್ಯಾಂಕ್ಸ್ ಅಣ್ಣ. ದಿಸ್ ಇಸ್ ಫಾರ್ ಅಪ್ಪ ಆ್ಯಂಡ್ ದಿಸ್ ಇಸ್ ಫಾರ್ ಅಮ್ಮ. ವಾವ್, ನೈಸ್. What a special moment. Wow. So, next stage ಮೇಲೆ ಬರ್ತಿರೋರು ಮೀರಾ. ನಿಂಗೆ ಏನೇ ಗಿಫ್ಟ್ ಕೊಟ್ಟರು ಅದು ತುಂಬ ಕಡಿಮೆನೇ ಆಗುತ್ತೆ ಅಖಿಲ. ಅಯ್ಯೋ ಭಗವಂತ, ಅಖಿಲ ಅಂತ ಕರಿಬೇಡಮ್ಮ, ಅಖಿಲಾಂಡೇಶ್ವರಿ ಅಂತ ಕರಿಬೇಕು. ಇಲ್ಲ ಅಂದ್ರೆ ಅಕ್ಕನ್ಗೆ ಕೆಟ್ಟ ಕೋಪ ಬರುತ್ತೆ. ನನ್ನನ್ನು ಅಖಿಲ ಅಂತ ಕರೆಯೋರಿಗೆ ಯೋಗ, ಯೋಗ್ಯತೆ ಎರಡೂ ಇರಬೇಕು. ಅದೆರಡು ನನ್ನ ಗೆಳತಿ ಮೀರಾಳಲ್ಲಿ ಇದೆ. ಅದು ಇಲ್ಲದೆ ಇರೋರು ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡಿರಬೇಕು. ಅಂಡರ್ಸ್ಟ್ಯಾಂಡ್? ದಿಶಾ, ಅಂಕಲ್ ಆಂಟಿಗೆ ಗಿಫ್ಟ್ ಕೊಟ್ಟು ಆಶೀರ್ವಾದ ತಗೊಮ್ಮ. ಅಖಿಲ, ಇವಳೆ ಖುದ್ದಾಗೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಸೋ ನೈಸ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಏನು ಓದ್ತಾ ಇದೀಯಮ್ಮ? ಆಂಟಿ MBA ಇನ್ ಮಾರ್ಕೆಟಿಂಗ್, ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಅಮೇರಿಕನ್ ಯೂನಿವರ್ಸಿಟಿ. ಇವಾಗ ದಿಶಾ ಗ್ರೂಪ್ ಆಫ್ ಕಂಪ್ನೀಸ್ಗೆ MD ಆಗಿ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸದ್ಯಕ್ಕಿರೋದು ಒಂದೇ ಗುರಿ, ಆದಿತ್ಯ ಅವ್ರ ಥರ ಆದಿತ್ಯ ಅವ್ರ ಲೆವೆಲ್ಗೆ ತಕ್ಕ ಹಾಗೆ ಓನ್ಲಿ ವಿಮೆನ್ ಆಂಟ್ರಪ್ರಿನರ್ ಆಗೋದು. ಗುಡ್. ಈ ಥರ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕು. ಮತ್ತೆ ಟಾರ್ಗೆಟು ಅಚೀವಬಲ್ ಆಗಿರಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲ ಸಾಧ್ಯ. ಮೀಟ್ ಮೈ ಸನ್ಸ್ ಆದಿತ್ಯ ಆ್ಯಂಡ್ ಪ್ರೀತಮ್. ಹಲೋ ಅಖಿಲ, ಮುಂದಿನ ಸತಿ ನಿನ್ನ ಆನಿವರ್ಸರಿ ಅಷ್ಟೊತ್ತಿಗೆ ನಿನ್ನ ಮಕ್ಕಳ ಜೊತೆಗೆ ಸೊಸೆಂದಿರು ಇರಬೇಕು. ಕಾಲ ಕೂಡಿ ಬಂದರೆ ಯಾಕೆ ಆಗಬಾರ್ದು? ಪ್ರೀತು, ದಿಶಾನ್ ಕರ್ಕೊಂಡು ಹೋಗಿ ನಮ್ಮ ರಿಲೇಟಿವ್ಸ್ಗೆಲ್ಲ ಪರಿಚಯ ಮಾಡಿಕೊಡು. ನಾನು ಯಾಕೆ? ನೋಡೋಕೇನೋ ಸುಮಾರಾಗಿದ್ದಾಳೆ, ನೋಡೋಣ ಬನ್ನಿ. ಗಣಿ, ಅಲ್ಲಿ ನೋಡು, ಅಪ್ಪಂಗೆ ಅವಮಾನ ಮಾಡಿದವಳನ್ನ ಚಿಕ್ಕ ಯಜಮಾನ್ರು ಕರ್ಕೊಂಬರ್ತಾ ಇದ್ದಾರೆ. ಅಯ್ಯೋ ಅಕ್ಕ, ಆವಾಗಲೇ ಹಾಕೊಂಡ್ ಕುಡಿಸಿದ್ರಲ್ಲ ಕೂಲ್ ಡ್ರಿಂಕ್ಸು, ಅದನ್ನ ಕುಡ್ಸಕ್ಕಿರ್ಬೇಕು. ಸುಮ್ಮನಿರೋ ತರಲೆ. ನಾನು ಮಾಸ್ಟರ್ಸ್ ಮುಗಿಸಿದ್ದೀನಿ. ಮರ್ಡ್ರಾ? ವಾಟ್? ಅದೇ ಮೇಸ್ಟ್ರನ್ನ ಮುಗಿಸಿದ್ದೀನಿ ಅಂತ ಹೇಳಿದ್ರಲ್ಲ. I really like your sense of humor, I say. ನಾನು ಆ್ಯಕ್ಚುಲಿ ಎಮ್ಮೆ ಕಟ್ಟಣ್ಣ ಅಂತಿದ್ದೆ. ಓ,
ಹಾಲ್ ಮಾರೋ ಬಿಸ್ನೆಸ್ಸಾ? ವಾಟ್? ಅದೇ ಎಮ್ಮೆ ಕಟ್ತೀನಿ ಅಂತ ಹೇಳಿದ್ರಲ್ಲ. ರಿಯಲಿ? ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿ ಕೂತಿದ್ದ ಹುಡುಗಿನೇ ಸಾಕಾತಾಗಿದ್ಲು. ಇದು ಅವಾಗಲೇ ಹೇಳಿದ್ನಲ್ಲ, ಅದೇ ಥರನೇ ಜೋಕ್. ಯು ನೋ ವಾಟ್? ಸೊ ವಾಟ್ ಯು ಸೇ? ಹಲೋ, ವಾಟ್ ಯು ಸೇ? ಏನಾಯ್ತು? ನೀವು ತುಂಬ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀರಲ್ಲ. US ಅಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಮನೇಲಿದ್ರಾ? ಏ ನೋ ನೋ, ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದದ್ದಲ್ವಾ, ಸೊ ಸ್ವಲ್ಪ ಇಂಗ್ಲೀಷ್ ಅಭ್ಯಾಸ ಆಗಿ ಹೋಗಿದೆ. ಓ ಹಾಗೆ. ನಾವು ಅಷ್ಟೇ ಇಂಗ್ಲೀಷ್ನ ತುಂಬ ಚೆನ್ನಾಗಿ ಮಾತಾಡ್ತೀವಿ. ಆದರೆ ಇವತ್ತು ಅಪ್ಪ ಅಮ್ಮನ 25ನೇ ವಾರ್ಷಿಕೋತ್ಸವ ಅಲ್ವಾ, ವಿಶೇಷ ದಿನಗಳಲ್ಲಿ ನಾವು ಆಂಗ್ಲವನ್ನು ಉಪಯೋಗಿಸೋದಿಲ್ಲ, ಕನ್ನಡದಲ್ಲೇ ವ್ಯವಹರಿಸ್ತೀವಿ. ಓ ದ್ಯಾಟ್ಸ್ ನೈಸ್. ಗರ್ಲ್ ಫ್ರೆಂಡ್ಸ್? ಅಯ್ಯಪ್ಪ, ಶಾಂತಂ ಪಾಪಂ. ನಾವು ಹುಡುಗಿರ್ನ ಕಣ್ಣೆತ್ತು ನೋಡಲ್ಲ. ಸೀರಿಯಸ್ಲಿ? ಹಾ, ಅವ್ರ ಹತ್ರ ಬಂದ್ರೆ ಮೈಯೆಲ್ಲ ಜುಮ್ಜುಮಾ ಅನ್ನತ್ತೆ. ಏನೋ ನಾವು ಹಾಯ್ ಎಲ್ಲೋ ಅನ್ನೋದು, ಅವ್ರ ಹತ್ರ ಬರೋದು, ಆಮೇಲೆ ಮೀಟು ಅನ್ನೋದು, ಗೊತ್ತಲ್ಲ, ಆಮೇಲೆ ಮುಗೀತು ಕತೆ. ಏ ನೋ ನೋ, ನಾನು ಈ ಮೀಟು ಪಾಲಿಸಿನೆಲ್ಲ ನಂಬೋದೇ ಇಲ್ಲ. ನನಗೆ ಯಾರಾದರೂ ಅಂಥವ್ರು ಸಿಕ್ಕಿದ್ರೆ ಕೈ ಮುರಿದು ಕಪಾಳಕ್ಕೆ ಹೊಡೆದು ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಎತ್ತಾಕ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಏ ವಾಯ್, ಏನಾಯ್ತು? ನೀವು ಹೇಳ್ತಿರೋದು ಯಾವುದೋ ಸೀರಿಯಲ್ ಕಿಲ್ಲರ್ದು ಕ್ರೈಮ್ ಕತೆ ಇದ್ದಂಗಿದೆ. ನಂಗೆ ತುಂಬ ಭಯ ಆಗ್ತಿದೆ. ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಅಪ್ಪ ಕರೀತಿದ್ದಾರೆ, ಆಮೇಲೆ ಸಿಗ್ತೀನಿ. ಅಪ್ಪ, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. 25 ವರ್ಷಗಳಿಂದ ಸೋಲು ಗೆಲುವು, ಸುಖ ದುಃಖ, ನೋವು ನಲಿವು ಎಲ್ಲ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ. ನನ್ನ ಸಂಗಾತಿ ಆಗಿರೋ ನನ್ನ ಪ್ರೀತಿ ಅಖಿಲಾಂಡೇಶ್ವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ತಗೊಂಡು ಬನ್ನಿ. ಎಷ್ಟೇ ಆಸ್ತಿ ದುಡ್ಡಿದ್ರು ಆ ಖುಷಿನ ಅನುಭವಿಸೋದಕ್ಕೆ ಪುಣ್ಯ ಅನ್ನೋದಿರಬೇಕು. ನನ್ನ ಜೀವನದಲ್ಲಿ ಪುಣ್ಯ ರೂಪದಲ್ಲಿರೋ ಜೀವ ಅಂದರೆ ನನ್ನ ಅಖಿಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಖಿಲ, ದಿಸ್ ಇಸ್ ಫಾರ್ ಯು. ವಾವ್, ವಾಟ್ ಎ ಗಿಫ್ಟ್! ಸೂಪರ್ ಫ್ಯಾಂಟಾಸ್ಟಿಕ್. ಈ ಶುಭ ಸಂದರ್ಭಕ್ಕೆ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡಲೇಬೇಕು. ಏ ಅಪ್ಪಿ, ಡಿಜೆ ಸಾಂಗ್ ಹಾಕೋ, ಮ್ಯೂಸಿಕ್ ಎಲ್ಲ. ಬನ್ನಿ 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 ಬನ್ನಿ. ಇದ್ರ ಜೊತೆನಲ್ಲೇ ಇದು ಇದ್ರೆ ಚಂದ. ಎಲ್ಲ ನಾನೇ ಮಾಡ್ತಿದ್ದೀನಿ ಅನ್ಕೋತಾರೆ ಜನ, ಆದರೆ ನನ್ನ ಹಿಂದೆ ನೀವಿರ್ತೀರಿ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನೀವು ಅದಕ್ಕೂ ಮುಂದೆ ಇರ್ತೀರಿ. ಈ ಪೇಂಟಿಂಗ್ ನನ್ನ ಲೈಫ್ ಟೈಮ್ ಗಿಫ್ಟ್. ಇದನ್ನು ಸದಾ ಕಾಲ ನನ್ನ ಜೊತೆನೇ ಇಟ್ಕೊಂಡು ಕಾಪಾಡ್ಕೋತೀನಿ. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸ್ನೇಹ ತುಂಬಿದಾಗ ಲೋಕಕ್ಕೆ ಬಲೋಕವು.
25 ವರ್ಷಗಳಿಂದ ಕಾಪಾಡ್ಕೊಂಬಂದಿದ್ದು ಹೂನ್ ಬೆಂಕಿಗೆ ಹಾಕ್ತಿಯಲ್ಲ, ನಿನ್ನ ಮೈ ಮೇಲೆ ಏನು ಪ್ರಜ್ಞೆ ಇಲ್ವಾ? ಅದು ಫಂಕ್ಷನ್ ನೋಡೋಣ ಅಂತ ಬಂದೆ. ಬಂದರೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡಬೇಕು, ಅದು ಬಿಟ್ಟು ತಲೆ ಕೆಟ್ಟೋಳ್ ಥರ ಎಲ್ಲ ಕಡೆ ಓಡಾಡ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಮೈ ಮೇಲೆ ಪ್ರಜ್ಞೆ ಇದ್ರೆ ತಾನೆ ಎಷ್ಟು ಸಂತೋಷದಿಂದ ಸಂಭ್ರಮ ನಡೀತಿತ್ತು. ಬೆಂಕಿ ಇಟ್ಬಿಟ್ಟಿಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಪಾಪ ಅಖಿಲಕ್ಕ ನಮ್ಮ ಭಾವ ಎಷ್ಟು ಸಂತೋಷವಾಗಿದ್ರು. ಅವ್ರ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಇವಳು ಯಾರೋ ಹುಚ್ಚಿ ಇರಬೇಕು. ಹುಚ್ಚಿ ಇರಬೇಕು ಅಲ್ಲ, ಹುಚ್ಚಿನೇ, ದೊಡ್ಡ ಹುಚ್ಚಿ. ಇಡೀ ಮನೆ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಔಟ್ ಹೌಸಲ್ಲಿ ಬಿದ್ದಿರು ಅಂತ ಹೇಳಿದ್ದೆ ತಾನೇ. ನನ್ನ ಮಾತನ್ನ ಮೀರಿ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮೆಲ್ಲರನ್ನೂ ಹತ್ರದಿಂದ ನೋಡೋಣ ಅಂತ ಬಂದೆ ಅಮ್ಮ. ಮಾತಿಗೆ ಎದುರು ಮಾತಾಡ್ತಾಳೆ, ಎಷ್ಟು ಕೊಬ್ಬಿರ್ಬೇಕು. ಯಾರಿವಳು? ನಮ್ಮ ಡ್ರೈವರ್ ಹನುಮಂತು ಮಗಳು ಪಾರ್ವತಿ. ಡ್ರೈವರ್ ಮಗಳಾಗಿದ್ರೆ ಸುಮ್ಮನೆ ಕಾರ್ ಶೆಡ್ಡಲ್ಲಿ ಬಿದ್ದಿರಬೇಕು. VIP ಫಂಕ್ಷನ್ ಬಂದಿದ್ದಾಳೆ. ನಾಯಿ ನರಿಗಳೆಲ್ಲ ಈ ಫಂಕ್ಷನ್ಗೆ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಪಾಪ ಇಡೀ ಫಂಕ್ಷನ್ನೇ ಕಣ್ಕುಕ್ಕೋ ಹಾಗೆ ನಮ್ಮ ಭಾವ ಪ್ರೀತಿಯಿಂದ ಅಖಿಲಕ್ಕನ್ಗೆ ಪೇಂಟಿಂಗ್ ಕೊಟ್ಟಿದ್ರು. ಅದನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿಯಲ್ಲೇ. ಅದನ್ನ ನಾನೇ ಸರಿ ಮಾಡ್ತೀನಿ. ಮುಟ್ಬೇಡ ನೀನು ಅದನ್ನ. ನಿನ್ ಕೈ ಗುಣ ಸರಿ ಇಲ್ಲ. ನೀನ್ ಏನ್ ಮುಟ್ಟಿದ್ರು ಅದು ಹಾಳಾಗುತ್ತೆ. ಅವತ್ತು ಈ ಸೀರೆ ಮುಟ್ಟದೆ ಅದು ಹರಿದೇ ಹೋಯ್ತು. ನನಗೆ ಬೇಡ ಅನ್ಸಿದ್ದು ನನ್ನ ಕನ್ಸಲ್ಲಿ ಬಂದ್ರು ಸರಿ, ನನಗಿಷ್ಟ ಆಗಲ್ಲ. ಅಂಥದ್ರಲ್ಲಿ ನಾನು ಬೇಡ ಅಂತ ಬಿಸಾಕಿದ ಸೀರೆನ ಉಟ್ಕೊಂಡು ನನ್ನ ಕಣ್ಣು ಮುಂದೆ ಬಂದು ನಿಂತಿದೀಯಾ? ಎಷ್ಟು ಧೈರ್ಯ ನಿನಗೆ? ಇಲ್ಲ ಅಮ್ಮ, ಅದು ನೀವು ಸೀರೆ ಬಿಸಾಕ್ದಾಗ ನನ್ನ ಕೈಗೆ ಬಂದುಬಿತ್ತು. ಅದನ್ನ ನೀವೇ ಕೊಟ್ರಿ ಅನ್ಕೊಂಡೆ. ಮುಚ್ಚು ಬಾಯ್. ನೋಡು, ಈ ಅಖಿಲಾಂಡೇಶ್ವರಿ ಮನೆ ಫಂಕ್ಷನ್ ಅರ್ಧದಲ್ಲೇ ನಿಂತೋಯ್ತು ಅನ್ನೋ ವಿಷಯ ಈ ಮನೆ ಹೊರಗೆ ಹೋಗಕ್ಕಿಂತ ಮುಂಚೆ ನೀನು ಜೊತೆಲಿರೋರು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಅಮ್ಮವ್ರೆ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ, ಮನ್ಸಿಗೆ ಹಾಕೋಬಿಡಿ, ಕ್ಷಮಿಸ್ಬಿಡಿ ಅಮ್ಮವ್ರೆ. ಹನುಮಂತು, ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಒಂದು ಸಲ ಕಳ್ಳತನದ ರುಚಿ ಹತ್ತದವರು ಮತ್ತೆ ಮತ್ತೆ ಆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂಥ ಜಾತಿಗೆ ಸೇರಿದವಳು ಈ ನಿನ್ನ ಮಗಳು. ನಾಚಿಕೆ ಇಲ್ಲದೆ ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಅಮ್ಮವ್ರೆ, ತಪ್ಪು ನಡೆದಿದೆ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕು ಹನುಮಂತು. ಈ ಸಂಭ್ರಮ, ಈ ಸಂತೋಷ, ಇದೆಲ್ಲ ನಮ್ಮ ಮನೆ ಜನಕ್ಕೆ ಪದೇ ಪದೇ ಸಿಗುತ್ತಾ? ಆ ಸಂತೋಷನೆಲ್ಲ ಹಾಳು ಮಾಡೋದಕ್ಕೆ ಬಂದಿದ್ದಾಳೆ ಇವಳು. ನನಗೆ ಬರ್ತಿರೋ ಕೋಪಕ್ಕೆ ಈ ಕ್ಷಣದಲ್ಲೇ ಇವಳನ್ನ ಓಡಿಸ್ಬಿಡ್ತಿದ್ದೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳನ್ನ ಇಷ್ಟೊತ್ತಿನಲ್ಲಿ ನಡು ರಸ್ತೆಯಲ್ಲಿ ಬಿಸಾಕ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಇವಳ ನೆರಳು ನಮ್ಮ ಮನೆಯಲ್ಲಿ ಕಾಣಿಸಬಾರ್ದು.